ಸರ್ಕಾರಕ್ಕೆ ಬಿಟ್ಟು ಕೊಟ್ಟಾರ ಅವರು ಸುಮಾರು 27 ಎಕರೆ. ಆ 27 ಎಕರೆ ಎದಕ್ಕೆ ಬಿಟ್ಟು ಕೊಟ್ರ ಅಂದ್ರೆ ಜನವಸತಿಗಾಗಿ ಬಡಬಗ್ಗರಿಗೆ ಅಲ್ಲಿ ವಾಸ ಮಾಡಕ್ಕಂತೇಳಿ ಬಿಟ್ಟು ಕೊಟ್ಟಾರ ಅವರು. ಆದರೆ ನಾವಿವತ್ತು ಗ್ರಾಮ ಸಭೆ ಮೂಲಕ ಒಂದು ಒತ್ತಾಯ ಮಾಡಕತ್ತೀವಿ. ಸಾರ್ವಜನಿಕರು ಒತ್ತಾಯ ಮಾಡೋದು ಇಷ್ಟ, ಇವತ್ತು ಗ್ರಾಮ ಸಭೆದಾಗ ಒಂದು ಟರಾವ್ ಆಗಬೇಕು. ಆ ಟರಾವ್ದಾಗ ಏನು ನಮೂದಾಗಬೇಕಪ್ಪ ಅಂದ್ರೆ ಆ ಮಲ್ಟಿ ಪ್ಲಾಟ್ ಅಂತೇಳಿ ಹೆಸರು ಅಳಿಸ್ಬೇಕಾಗೈತಿ. ಅಲ್ಲಿ AG ದೇಸಾಯಿ ನಗರ ಅಂತೇಳಿ ನಾವು ಅದು ಅಧಿಕೃತವಾಗಿ ಜಾರಿಗೆ ಬರಬೇಕಂತೇಳಿ ಈ ಗ್ರಾಮ ಸಭೆ ಮೂಲಕನ ಟರಾವ್ ಪಾಸಾಗಿ ಅದು ಸರ್ಕಾರ ಮಟ್ಟದೊಳಗೆ ಎಲ್ಲ ದಾಖಲೆ ಒಳಗೆ ಶ್ರೀ AG ದೇಸಾಯಿ ನಗರ ಅಂತೇಳಿ ಅದು ಪ್ರಾರಂಭ ಆಗಬೇಕು. ಮೊದಲೇದು ಇದು ಅದು ಅಡಿಗಲ್ಲ. ಆ ನಂತರ ಅಲ್ಲಿ ಬರ್ತಕ್ಕಂಥ ಅನುದಾನಗಳನ್ನು ಈಗಾಗಲೇ ನಾವು ಹೇಳಿದ್ವಿ. ಅಲ್ಲಿ ಇರ್ತಕ್ಕಂಥ ಒಂದು ಪ್ರಾಥಮಿಕ ಶಾಲೆ ಐತಿ, ಅದು ಅಭಿವೃದ್ಧಿ ಆಗ್ತಾ ಇಲ್ಲ. ಅಲ್ಲಿ ಆಡಳಿತ ಕಮಿಟಿ ಕೂಲಂಕಷ ಪರಿಶೀಲನೆ ಮಾಡಿ ಅದನ್ನು ಯಾವ ರೀತಿ ಅದನ್ನು ಸರಿಪಡಿಸ್ಬೇಕು ಅಧಿಕಾರಿಗಳು ಮಾಡಬೇಕು, ಸಂಬಂಧಪಟ್ಟ ಅಧಿಕಾರಿಗಳು. ಅದಕ್ಕೊಂದು ಕಂಪೌಂಡ್ ಕಟ್ಟಬೇಕು. ಅದನ್ನು ನಾವು ಈಗಾಗಲೇ ಸಾಕಷ್ಟು ಬಾರಿ ಹೇಳಿವ. ಈ ಮುಖ್ಯವಾದ ವಿಷಯ ಏನಪ್ಪ ಅಂದ್ರೆ ಅಲ್ಲೇ 300 ಮೀಟರ್ ಒಂದು ಗಟಾರ್ ಮೇನ್ ರೋಡಿಗೆ, ಆ ಗಟಾರ್ ಇಲ್ಲದಕ್ಕೆ CC ರೋಡ್ ತುಂಬಾನ ಇಲ್ಲ, ಎಲ್ಲ ಕಾಂಕ್ರೀಟ್ದಾಗ ನೀರು ಹರಿದು ಬರಾಕತೈತಿ. ಸೋಮಪ್ಪ ಮೇತ್ರಿ ಮನೆಯಿಂದ ಬೆಳಗಿ ಮೇನ್ ರೋಡ್ವರೆಗೆ 300 ಮೀಟರ್ ಯಾಕೈತಿ. ಅದು 300 ಮೀಟ್ರ್ಗೂ ನಮಗೆ ಒಂದೇ ಫೂಟ ಆಗ್ಲದ. ಅಲ್ಲೇ ಗಟಾರ್ ಮಾಡಿಕೊಡ್ಬೇಕಂತೇಳಿ ನಾವು ಒತ್ತಾಯ ಇರ್ತೀವಿ. ಅದು ಆಗಲೇಬೇಕು. ಇನ್ನು ಎರಡನೇದು ಏನಪ್ಪ ಅಂದ್ರೆ ಅಲ್ಲಿ ಎಲ್ಲ ಕಡೆ ಊರಾಗ ಪ್ರತಿಯೊಂದು ತೋಟದ ಹಿರಿಯ ಸರಿಗ ಹೈಮ್ಯಾಕ್ಸ್ ಹಾಕೋದೈತಿ. ಆದರೆ ಮಲ್ಟಿ ಪ್ಲಾಟ್ದಾಗ 400 ಮನೆಗಳದಾವ ಅಂದ್ರೆ ಅಲ್ಲಿ ಒಂದು ಹೈಮ್ಯಾಕ್ಸ್ ಇಲ್ಲ. ನಮಗೆ ಇವತ್ತು ವಿದ್ಯುತ್ ಹೈಮ್ಯಾಕ್ಸ್ ಅಲ್ಲಿ ಕೊಡಬೇಕಂತೇಳಿ ನಾವು ಅದನ್ನೊಂದು ಇಟ್ಟಿವು. ಇನ್ನು ನಾವಂದ್ರೆ ಏನಪ್ಪ ಅಂದ್ರೆ ಅಲ್ಲಿ ಮಲ್ಟಿ ಪ್ಲಾಟ್ದಾಗ ಈಗಾಗಲೇ 108 ಹಕ್ಕುಪತ್ರ ಕೊಟ್ಟವರು, ಹಕ್ಕುಪತ್ರಕ್ಕೆ ಸಂಬಂಧಪಟ್ಟವರು ಅಧಿಕಾರಿಗಳು ಯಾವುದು ಸ್ಪಂದನೆ ಇಲ್ಲ. ಉತ್ತಾರ ಕೊಡಬೇಕಾಗಿತ್ತು, ಸ್ಪಂದನೆ ಇಲ್ಲ. ಎಲ್ಲ ಕುಟುಂಬಗಳನ್ನು ಪರಿಶೀಲನೆ ಮಾಡಿಕೊಂಡು ಅವ್ರಿಗೆ 30-40 ಜಾಗ ಕೊಡಬೇಕಂತೇಳಿ ಒತ್ತಾಯ ಐತಿ. ಅದು ಇಮಿಡಿಯೇಟ್ಲಿ ಟರಾ ಮೂಲಕನ ಹೋಗ್ಬೇಕು ಇವತ್ತು. ಅದು ಇನ್ನು 2 ತಿಂಗಳು ನಾವು ಈಗಾಗಲೇ ಕೊಟ್ಟದ ದಾಖಲೆ ಪ್ರಕಾರ ನಾವು 2 ತಿಂಗಳು ಗಡುವು ಕೊಟ್ಟಿವ್ರಿ. ಜಿಲ್ಲಾಧಿಕಾರಿಗಳಿತ್ತು, ಜಿಲ್ಲಾ ಪಂಚಾಯತ್ CEOವರೆಗೂ ಆಯ್ತು. ಅದಕ್ಕಾಗಿ ಒಂದು ಅಲ್ಲಿ ಗಟಾರ ನಿರ್ಮಾಣ ಆಗಬೇಕು. 300 ಮೀಟರ್ ಗಟಾರ, 1-2 ಪ್ರಮುಖವಾದಂಥ CC ರಸ್ತೆಗಳದಾವು. ಅವ್ಕೆ ಎಡಿ ಬಿದ್ದರೆ ಮುದುಕ್ ಮನುಷ್ಯರು ಇಲ್ಲಿ ಏನು ಬಂದಾರೆ, ಎದಿ ಸತ್ರ ಅಂದ್ರೆ ನಾಳೆ ಪಂಚಾಯತ್ ಮೇಲೆ ಹೊಳ್ಕೋಬೇಕಾಗತ್ತೆ ಅವರು. ಅದಕ್ಕೆ ಯಾರೇ ಏನು ವಿಚಾರ ಮಾಡಿದ್ರೆ ಎಲ್ಲ ಕಡೆ ಊರಾಗ ಕಾಂಕ್ರೀಟ್ ರೋಡ್ ಅದಾವೆ. ಇಲ್ಲಿ ಈಗ ಇಲ್ಲಿ ಸುಮ್ಮನೆ ಇಲ್ಲಿ ಅನುದಾನ ಇಡ್ತೀನಿ ಅನ್ನೋದು ಬಳಕೆ ಅಧಿಕಾರಿ ಮಾಡ್ಕೋದು ಬೇಡಾಗೈತಿ. ಅಲ್ಲಿ ಸೀದಾ ಅಲ್ಲಿ ಅನುದಾನ ಇಡಬೇಕು. ಅದೇನು ಯಾವ ಕದಿಗಾಪ ಒಬ್ಬ ಬರೆದು ಕೊಟ್ಟಿಲ್ಲ. ಅದನ್ನು ಸುಮಾರು ಏನು 23 ಮಂದಿ ಮೆಂಬರ್ಗಳದಾರು, ಎಲ್ಲರಿಗೂ ಓಟ್ ಹಾಕ್ಯಾರ ಅವ್ರು. ಎಲ್ಲರಿಗೂ ಸಂಬಂಧಪಟ್ಟಿದ ಮಲ್ಟಿ ಪ್ಲಾಟ್ ಸೀದಾ ಅನುದಾನ ಅಲ್ಲಿ ಯಾವ್ದು ಇಡ್ಬೇಕು. ಅಲ್ಲೇ ಅಟ್ಟೆ ಹಾಕ ಇಲ್ಲೇ ಅಟ್ಟೆ ಹಾಕಿ ಜಗಳ ಆತಂದ್ರೆ ಯಾವ ಕ್ರಿಯಾಜನೇನು ಮಾಡೋದು ಬೇಡ, ಏನು ಮಾಡೋದು ಬೇಡ. 25% ಮಲ್ಟಿ ಪ್ಲಾಟಿಗೆ ಅನುದಾನ ಇಡಬೇಕು. ಈ ಸಲ 5 ವರ್ಷ ಯಾರು ಇಟ್ಟಿಲ್ಲ. ಅಲ್ಲಿ SC ಕಾಲೋನಿದಾಗ ಕಾಂಕ್ರೀಟ್ ರೋಡ್ ಆಗಬೇಕು. 3 ಕಾಂಕ್ರೀಟ್ ರೋಡ್ ಲಿಸ್ಟ್ ಕೊಟ್ಟು ಅದನ್ನು ಆಗಬೇಕು. ಈ ರೀತಿ ಎಲ್ಲ ಪ್ರಮುಖ ಬೇಡಿಕೆಗಳಿದಾವು. ಅದಕ್ಕಿಂತ ಮೊದಲ ಈ ನಮ್ಮ ಏನು ಕೊಣ್ಣೂರು ಮಲ್ಟಿ ಪ್ಲಾಟ್ಗೆ AG ದೇಸಾಯಿ ನಗರ ಅಂತೇಳಿ ನಾಮಕರಣ ಮಾಡಿ ಒಂದು ಟರಾವ್ ಕೊಟ್ರೆ ಅಂದ್ರೆ ಅದನ್ನ ಎಲ್ಲ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲೆಟರ್ ಮೂಲಕ ತಿಳಿಸಿದ್ರೆ ಎಲ್ಲ ದಾಖಲೆ ಒಳಗೆ ಅದೇ ರೀತಿ ಕುಂಡಿರ್ತೈತಿ ಅನ್ನೋದು ಒಂದು ನಮ್ದು ಒಬ್ಬರದ ಅಲ್ಲ, ಇಡೀ ಆ ಮಲ್ಟಿ ಪ್ಲಾಟ್ ಗ್ರಾಮಸ್ಥರದ್ದು ಈ ಗ್ರಾಮದ ಹಿರಿಯರದ್ದು ಎಲ್ಲರದ್ದು ಒಪ್ಪಿಗೆ ಐತಿ.